ಹಾಯ್ ಫ್ರೆಂಡ್ಸ್, ಪ್ರಭಾಪಾರ ರೆಸಿಪಿಗೆ ಸ್ವಾಗತ. ಬನ್ನಿ, ಇವತ್ತು ನಾವು ಮಟನ್ ಹಾಗೂ ಬಟಾಣಿ, ಹಸಿ ಬಟಾಣಿ ಹಾಕಿ ಕುರ್ಮ ಮಾಡೋಣ. ಮೊದಲಿಗೆ ನಾನಿಲ್ಲಿ ಸ್ಟವ್ ಮೇಲೆ ಸಣ್ಣದೊಂದು ಕುಕ್ಕರ್ ಇಟ್ಟಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ 2 ಲವಂಗ, 2 ಚಕ್ಕೆ, 2 ಏಲಕ್ಕಿ ಹಾಕ್ಕೋಬೇಕು. ಅದು ಸಿಡಿಯೋಕ್ಕೆ ಮುಂಚೆನೇ ಅರ್ಧ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನ ಈ ಥರ ಪುಡಿ ಪುಡಿ ಮಾಡಿ ಹಾಕ್ಕೊಳ್ಳಿ. ಅದು ಸ್ವಲ್ಪ ಬ್ರೌನ್ ಆಗಲಿ. ಈಗ ಅದಕ್ಕೆ 1 ಟೀ ಸ್ಪೂನಷ್ಟು, ಅಂದರೆ ದೊಡ್ಡ ಟೀ ಸ್ಪೂನ್ ಆದರೆ 1 ಸ್ಪೂನ್ ಸಾಕು, ಇಲ್ದಿದ್ರೆ 2 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೀದ್ ಹೋಗದೆ ಇರೋ ಥರ ಅದ್ರ ವಾಸನೆ ಹೋಗೋವರೆಗೂ ಚೆನ್ನಾಗಿ ಥರ ಹುರ್ಕೋಬೇಕು. ಇದಾದಮೇಲೆ ನಾನು 1 ಈರುಳ್ಳಿ ಹಾಗೂ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣಕ್ಕೆ ಪೇಸ್ಟ್ ಮಾಡಿ ರುಬ್ಬಿ ಇಟ್ಕೊಂಡಿದ್ದೀನಿ. ಆ ಪೇಸ್ಟನ್ನು ಹಾಕಿ ಚೆನ್ನಾಗಿ ಕೆದಕಬೇಕು, ಸೀದ್ ಹೋಗುತ್ತೆ. ಇಲ್ಲಾಂದರೆ ಈರುಳ್ಳಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕೆದಕಬೇಕು. ಆಮೇಲೆ 1 ಟೀ ಸ್ಪೂನಷ್ಟು ಅರಿಶಿಣದ ಪುಡಿ, 1 ಟೀ ಸ್ಪೂನಷ್ಟು ಹಸಿಮೆಣಸಿನ ಪುಡಿ, ಧನಿಯಾ ಪುಡಿ, ಹಾಗೆ ಸ್ವಲ್ಪ ಮಟನ್ ಮಸಾಲ, ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿ, ಇದೆಲ್ಲ ಹಾಕಿ ಚೆನ್ನಾಗಿ ಸೌಟಲ್ಲಿ ಕೆದಕಬೇಕು. ಮಸಾಲೆ ಸೀದೋಗ್ಬಿಡುತ್ತೆ. ಈಗ ಕೆದಕಿದ ಮೇಲೆ ಸ್ವಲ್ಪ ಉಪ್ಪು ಹಾಕೋಣ. ಬರೀ ಮಸಾಲೆಗಾಗೋಷ್ಟು ಉಪ್ಪು, ಅಥವಾ ನಿಮಗೆ ಕಣ್ಣಳತೆನಲ್ಲಿ ಹಾಗೆ ಗೊತ್ತಾಗುತ್ತೆ ಅಂದರೆ ಅಷ್ಟೇ ಹಾಕ್ಕೋಬೋದು. ಈಗ ನಾನಿಲ್ಲಿ 1/4 kg ಮಟನ್ ತೆಗೆದಿಟ್ಕೊಂಡಿದ್ದೀನಿ. ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಸಾಲೆ ಜೊತೆ ಮಿಕ್ಸ್ ಆಗೋ ಥರ ಕೆದಕಬೇಕು. ಮಟನ್ನೆಲ್ಲ ಚೆನ್ನಾಗಿ ಸುಂಡ್ರಿಸ್ಕೊಂಡ್ಬಿಡುತ್ತೆ, ಅಂದರೆ ಅದರೊಳಗಿರೋ ನೀರೆಲ್ಲ ಹೊರಗೆ ಬರುತ್ತೆ. ಆ ಥರ ಹುರಿಬೇಕು. ಇದು ಮಸಾಲೆ ಎಲ್ಲ ಹಾಕಿದ್ಮೇಲೆ ನೀರು ಬರುತ್ತೆ, ನೀರು ಬಿಡುತ್ತೆ ಅಂತ ಯೋಚನೆ ಮಾಡಬೇಡಿ. ಯಾಕೆಂದರೆ ಪುಡಿಗಳೆಲ್ಲ ಹಾಕಿರೋದ್ರಿಂದ ಪುಡಿ ಹೀರ್ಕೊಂಡ್ಬಿಡುತ್ತೆ. ಸೊ ನಿಮಗಲ್ಲಿ ಗೊಜ್ಜು ಥರ ಬರೋದಿಲ್ಲ. ಈಗ ಇದಕ್ಕೆ ಒಂದು 4-5 ಕರಿಬೇವಿನ ಸೊಪ್ಪಿನ ಎಲೆ ಹಾಕೊಳ್ಳೋಣ. ಫ್ಲೇವರಿಗೆ ತುಂಬ ಚೆನ್ನಾಗಿರುತ್ತೆ. ಈಗ ಟೊಮೆಟೊ ಮತ್ತು ತೆಂಗಿನಕಾಯಿ ರುಬ್ಬಿ ಹಾಕ್ತಾಯಿದ್ದೀನಿ. 2 ಟೊಮೆಟೊ ಹಾಗೂ ಒಂದು 4 ಇಂಚಷ್ಟು ತೆಂಗಿನಕಾಯಿ. ಸಾರಿ ಫ್ರೆಂಡ್ಸ್, ಅದ್ರ ವೀಡಿಯೋ ಸ್ಟಕ್ಕಾಗೋಗಿತ್ತು, ಅದು ಕಟ್ಟಾಗೋಗಿದೆ. ಇದು ಹಾಕಿ ಮತ್ತೆ ಮಿಕ್ಸಿ ತೊಳೆದಿದ್ದು ನೀರು ಸ್ವಲ್ಪ ಹಾಕಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಿಳಿಯಾಗಿ ನೀರು ಮಿಕ್ಸ್ ಮಾಡ್ಕೊಳ್ಳಿ. ಸಾರಿಗೆ ಹಸಿ ಬಟಾಣಿ ಹಾಕ್ಕೋಬೇಕು. ನಾನು ಇದು ಫ್ರೀಸ್ಡ್ ಬಟಾಣಿ ತಂದಿಟ್ಟಿರ್ತೀನಿ ಮನೇಲಿ, ಯಾವಾಗಲೂ ಬೇಕಾಗತ್ತೆ ಅಂತ. ಒಣಗಿದ ಬಟಾಣಿನ ನೆನೆಸಿದ್ರೆ ಮಕ್ಳಿಗೆ ಇಷ್ಟ ಆಗಲ್ಲ, ಅದಕ್ಕೆ. ಸೊ ಫ್ರೀಸ್ಡ್ ಬಟಾಣಿನ ಒಂದು 10 ನಿಮಿಷ ನೀರಲ್ಲಿ ಹಾಕಿಟ್ರೆ ಅದ್ರದ್ದು ಐಸ್ ಇಟ್ಕೊಂಡಿರೋದೆಲ್ಲ ಬಿಟ್ಬಿಡುತ್ತೆ. ಹಾಕಿ ಈ ಥರ ಚೆನ್ನಾಗಿ ಕೆದ್ಕೋಬೇಕು. ಈ ಬಟಾಣಿನ ಮೊದಲೇ ನಾವು ಸಾರಿನ ಜೊತೆಲ್ಲೇ ಹುರಿ ಹಾಕೋದ್ರೆ, ಮಸಾಲೆ ಜೊತೆಲ್ಲೂ ಹುರಿ ಹಾಕಿದ್ರೆ ಅದೆಲ್ಲ ಸಾಫ್ಟ್ ಇರುತ್ತಲ್ಲ, ಆ ಮೇಲಿನ ಸ್ಕಿನ್ನೆಲ್ಲ ಒಡೆದೋಗಿ ಹಿಟ್ಟಂಗೆ ಆಗಿಬಿಡುತ್ತೆ. ಅದಕ್ಕೆ ನಾನು ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ಅಥವಾ 3 ವಿಷಲ್ ಕೊಡಿ. ಎಳೆ ಮಟನ್ ಹತ್ರ 2 ಸತಿ ಸಾಕು. ಸ್ವಲ್ಪ ಬಲ್ತಿದೆ ಅನ್ನೋದಾದರೆ 3 ಅಥವಾ 4 ಸತಿ ಕೊಡಬೇಕಾಗತ್ತೆ. ಚಿಕ್ಕ ಕುಕ್ಕರ್ ಇಟ್ಟಾಗ ಬೇಗ ಬೇಗ ವಿಷಲ್ ಬರುತ್ತೆ. ಸೊ ಆವಾಗ ಸ್ಟವ್ ಸಿಮ್ ಮಾಡ್ಕೊಂಬಿಡಿ. ಸೊ ನಿಧಾನಕ್ಕೆ ಬರುತ್ತೆ ವಿಷಲು. ಆ ಥರ 3 ವಿಷಲ್ ನಾನು ಕೊಟ್ಟಿದ್ದೀನಿ. ಈಗ ನೋಡೋಣ, ಇದಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ, ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಈಗ ಇದನ್ನು ರೆಡಿ ಟು ಸರ್ವ್. ನೀವು ಇದನ್ನು ಅನ್ನ ಜೊತೆಗೆ, ಮುದ್ದೆ ಜೊತೆಗೆ, ದೋಸೆ ಜೊತೆ, ಯಾವುದ್ರ ಜೊತೆ ಆದರೂ ಕೊಡ್ಬೋದು. ಫ್ರೆಂಡ್ಸ್, ನೀವು ಮನೇಲಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.